ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತ ಯತೀಂದ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಯತೀಂದ್ರ ಹೇಳಿದ ಕೂಡಲೇ ಅದು ಸೆಟಲ್ ಆಗೋ ಮ್ಯಾಟರ್ ಅಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ ಮಾತನ್ನ ಹೈಕಮಾಂಡ್ ನಾಯಕರೇ ಹೇಳಿ, ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೈಕಮಾಂಡ್ ಹೇಳಿ, ವರಿಷ್ಠರು ಏನೇ ತೀರ್ಮಾನ ಮಾಡಿದ್ರು ಕೂಡ ಶೀಘ್ರವೇ ಮಾಡಲಿ ಅಷ್ಟೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಮುಖಂಡರು ಶಾಸಕರು ಗೊಂದಲದಲ್ಲಿ ಇದ್ದಾರೆ. ಹೈಕಮಾಂಡ್ನಲ್ಲಿ ನಾವು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದೀವಿ, ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅನ್ನೋ ಮಾತನ್ನ ಬಾಲಕೃಷ್ಣ ಹೇಳಿದ್ದಾರೆ. ನಮ್ಮ ಜೊತೆಗೆ ಮಾಗಡಿ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ, ಒಂದು ಸ್ಪಷ್ಟತೆಯನ್ನು ಕೊಡಲಿ, ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಬೇಕು, GBA ಚುನಾವಣೆಗಳು ಮಾಡಬೇಕು. ಈ ಗೊಂದಲಗಳನ್ನು ಇಟ್ಕೊಂಡು ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಗೊಂದಲ ಈಡೇರಿಸದೇ ಇದ್ರೆ ಚುನಾವಣೆಗಳು ಎದುರಿಸೋದು ಕಷ್ಟ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಬಹುತೇಕ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲ ಮುಖಂಡರುಗಳು ಮತ್ತು ಶಾಸಕರುಗಳು ಗೊಂದಲದಲ್ಲಿದ್ದಾರೆ, ಸಾರ್ವಜನಿಕರು ಕೂಡ ಗೊಂದಲದಲ್ಲಿದ್ದಾರೆ. ಸಾರ್ವಜನಿಕರು ನಾವು ಹೋದಾಗಲೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿದು, ಯಾವಾಗ, ಏನು ಮಾಡ್ತಾರೆ ಅಂತೇಳಿ. ಅದಕ್ಕೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಹೈಕಮಾಂಡಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ. ಪಕ್ಷದ ಸಂಘಟನೆ ಗಟ್ಟಿಯಾಗಬೇಕು, ಪಕ್ಷ ಮುಂದೆನೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದು ಸೂಕ್ತವಾದಂಥ ತೀರ್ಮಾನನ ಶೀಘ್ರವಾಗಿ ಹೈಕಮಾಂಡ್ ತಗೋಬೇಕು ಅಂತ ಮನವಿ ಮಾಡ್ತೀವಿ. ಇತ್ತೀಚೆಗೆ ಲೋಕಸಭೆ ನಡೀತಾ ಇದೆ, ಸ್ವಲ್ಪ ಒತ್ತಡದಲ್ಲಿದ್ದಾರೆ ಅವರು ಕೂಡ. ಕೆಲವೊಂದು ವಿಚಾರಗಳು ಲೋಕಸಭೆಯಲ್ಲಿ ಏನು ನಡೀತಾ ಇದೆ ಅಂತೇಳಿ ತಾವು ಕೂಡ ಎಲ್ಲ ಬಿತ್ತಾರ ಮಾಡ್ತಾ ಇದ್ದೀರಾ. ಅದರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ, ಶೀಘ್ರದಲ್ಲೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಗೊಂದಲಗಳ ನಡುವೆ ಯತೀಂದ್ರ ಅವರ ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಅವ್ರು ಮಾತನಾಡಿದ್ರು, ಈಗಲೂ ಮತ್ತೆ ಮಾತನಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅದು ಸೆಟ್ಲ್ ಆಗೋಗಿದೆ. ಸಾಕಷ್ಟು ಜನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಹೈಕಮಾಂಡ್ ಅದಕ್ಕೆ ಎನ್ಕರೇಜ್ ಮಾಡಲಿಲ್ಲ. ಇದು ಸೆಟಲ್ಡ್ ಮ್ಯಾಟ್ರು ಅಂತಿದ್ದಾರೆ. ನೀವು ಮಧ್ಯಪ್ರವೇಶ ಮಾಡಿ ಅಂತ ತಾವು ಹೇಳ್ತಾ ಇದ್ದೀರಿ, ತಾವು ಸೇರಿದ್ರೆ ಬಹುತೇಕ ಶಾಸಕರು ಮಧ್ಯಪ್ರವೇಶ ಮಾಡಿ ಅಂತಿದ್ದಾರೆ. ಆದರೆ ಯತೀಂದ್ರ ಹೇಳೋ ಪ್ರಕಾರ ಇದು ಆಲ್ರೆಡಿ ಸೆಟಲ್ಡ್ ಆಗಿರೋ ಮ್ಯಾಟ್ರು ಅನ್ನುವಂಥದ್ದು ಹೇಳ್ತಾರೆ. ಯತೀಂದ್ರ ಅವ್ರ ಬಾಯಿ ಬಂದಿರತಕ್ಕಂಥ ಮಾತು ಹೈಕಮಾಂಡ್ ಬಾಯಿಂದ ಬಂದರೆ ಸೆಟ್ಲ್ ಆಗಿದೆ ಅಂತೇಳಿ. ಸೆಟ್ಲ್ ಆಗಿದೆ ಅಂತ ಯತೀಂದ್ರ ಅವ್ರು ಹೇಳಿದ್ರೆ ಸೆಟ್ಲ್ ಆಗೈತೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಭಾವಿಸಲ್ಲ. ಯತೀಂದ್ರ ಅವ್ರ ಹೇಳಿಕೆನ ಅಷ್ಟು ಗಂಭೀರವಾಗಿ ಯಾರು ಪರಿಗಣಿಸಲ್ಲ. ಇದೇ ಮಾತನ್ನು ಹೈಕಮಾಂಡ್ ಸೆಟ್ಲ್ ಆಗಿದೆಯಪ್ಪ, ಬಾಯಿ ಮುಚ್ಕೊಂಡು ಸುಮ್ಮನಿರ, ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕ್ಲೋಸ್, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ನೀವು ಬಯಸ್ತಾ ಇರೋದು ಇದು ಎಸ್ ಆರ್ ನೋ ಅಂತ ಹೇಳ್ತೀರಾ, ಅಥವಾ ಡಿ ಕೆ ಶಿವಕುಮಾರ್ ಆಗಲೇಬೇಕು ಅನ್ನುವಂಥ ಒತ್ತಡ? ತೀರ್ಮಾನ ಹೈಕಮಾಂಡು ಏನಾದರೂ ಆಗಲಿ ತೀರ್ಮಾನ ಮಾಡಬೇಕು, ಶೀಘ್ರದಲ್ಲೇ ಮಾಡಿ ಅಂತ ಯತೀಂದ್ರ ಅವ್ರು ಹೇಳ್ದಂಗೆ ಹೈಕಮಾಂಡ್ ಹೇಳ್ಬಿಟ್ರೆ ಎಲ್ಲ ಸುಮ್ಮನೆ ಆಯ್ತಾರೆ. ಅಲ್ಲ, CM ಮಗ ಆಗಿರೋ ಕಾರಣಕ್ಕಾಗಿ ಅವ್ರ ಹೇಳಿಕೆ ಅಷ್ಟು ಮಹತ್ವ, ಅಂದರೆ CM ಗಮನದಲ್ಲಿ ಇಲ್ಲದೆ ಅಥವಾ CM ಅವರ ಮಾಹಿತಿ ಇಲ್ಲದೆ ಆ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯ ಇದೆ ಒಬ್ಬ CM ಮಗ ಆಗಿ? ನೀವು ಹೆಂಗೆ ಯಾಕೆ CM ಅವ್ರು ಹೇಳ್ಕೊಟ್ಟವ್ರೆ ಅಂತ ನೀವು ಯಾಕೆ ಹೇಳ್ತೀರಾ? CM ಗಮನಕ್ಕೆ ಬರಲೇಬೇಕು. ಯತೀಂದ್ರ ಅವ್ರೇನು ಚಿಕ್ಕವ್ರೇನಲ್ಲ, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ವಿವೇಚನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೂ ಇದೆ. ಅವ್ರ ಅಭಿಪ್ರಾಯ ಅದು, ಅದೇನು ಸಿದ್ದರಾಮಯ್ಯನವ್ರ ಅಭಿಪ್ರಾಯ ಅಲ್ಲ, ಅದು ಹೈಕಮಾಂಡ್ ಅಭಿಪ್ರಾಯ. ಅದೇ ಆದರೆ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀವಿ. 2.5 ವರ್ಷ ಒಪ್ಪಂದ ಆಗಿದ್ದು ನಿಜ ಅಂತ ಇಕ್ಬಾಲ್ ಹುಸೇನ್ ಕೂಡ ಹೇಳಿದ್ದಾರೆ. ಇವತ್ತು 70ರಿಂದ 80 ಜನ ಶಾಸಕರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಷ್ಟು ಬಹಿರಂಗವಾಗಿ ಶಾಸಕರು ಹೇಳುವಾಗ, ರಾಜ್ಯದವರೇ AICC ಅಧ್ಯಕ್ಷರೂ ಆಗಿರುವಾಗ ಯಾಕೆ ಇದು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಸೊಲ್ಯೂಷನ್ ಸಿಗ್ತಾ ಇಲ್ವಾ ಹೈಕಮಾಂಡ್ಗೆ ಅಂತ? ನೀವು ಮಾಧ್ಯಮದವ್ರು ತಿರ್ಚೋದು ಬೇಡ, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಲಿ ಅಂತ ಮನವಿ ಮಾಡ್ತೀವಿ. ಇದಿಷ್ಟು ಮಾಗಡಿ ಶಾಸಕರಾಗಿರುವಂಥ ಎಚ್.ಸಿ. ಬಾಲಕೃಷ್ಣ ಅವರ ಮಾತು. ಕ್ಯಾಮರಾಮನ್ ಶಿವಕುಮಾರ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.